ಇದೇ ಅಕ್ಟೋಬರ್ 11ಕ್ಕೆ ಮಾರ್ಟಿನ್ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿತ್ತು. ಆದರೆ ಈಗ ಮಾರ್ಟಿನ್ ಸಿನಿಮಾಗೆ ಕಾನೂನು ವಿವಾದ ಸೃಷ್ಟಿಯಾಗಿದೆ. ತಮ್ಮದೇ ಚಿತ್ರದ ಮೇಲೆ ನಿರ್ದೇಶಕ ಎಪಿ ಅರ್ಜುನ್ ಕಾನೂನು ಸಮರ ಸಾರಲು ಮುಂದಾಗಿದ್ದಾರೆ. ಆ ಒಂದು ಮಾರ್ಟಿನ್ ಪೋಸ್ಟರ್ನಲ್ಲಿ ನಿರ್ದೇಶಕರ ಹೆಸರೇ ಮಂಗಮಾಯವಾಗಿದ್ದು, ಇದರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದಂತಹ ಎಪಿ ಅರ್ಜುನ್ ಕಾನೂನು ಸಮರ ಸಾರಲು ಈಗ ಮುಂದಾಗಿದ್ದಾರೆ. ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ, ನೋಡ್ಕೊಂಬರೋಣ ಬನ್ನಿ. ಕೋರ್ಟ್ ಮೆಟ್ಟಿಲೇರಿದ ಮಾರ್ಟಿನ್ ಸಿನಿಮಾ ವಿವಾದ. ತಮ್ಮದೇ ಚಿತ್ರದ ವಿರುದ್ಧ ನಿರ್ದೇಶಕ ಎಪಿ ಅರ್ಜುನ್ ಭುಗಿಲೆದ್ದಿದ್ದು ಕಾನೂನು ಸಮರ ಸಾರಲು ಮುಂದಾಗಿದ್ದಾರೆ. ಮಾರ್ಟಿನ್ ಸಿನಿಮಾ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ ನಿರ್ದೇಶಕ ಎಪಿ ಅರ್ಜುನ್ ಬಿಡುಗಡೆಗೆ ಸಿದ್ಧವಾಗಿದ್ದ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಚಿತ್ರ. ಮಾರ್ಟಿನ್ ಪೋಸ್ಟರ್ಗಳಲ್ಲಿ ನಿರ್ದೇಶಕರ ಹೆಸರೇ ಮಂಗಮಾಯವಾಗಿದೆ. ಇದೇ ಅಕ್ಟೋಬರ್ 11ಕ್ಕೆ ರಿಲೀಸ್ ಆಗಬೇಕಿದ್ದ ಮಾರ್ಟಿನ್, ಆದರೆ ಈಗ ತಡೆಯಾಜ್ಞೆ ಕೋರಿ ಎಪಿ ಅರ್ಜುನ್ ಕಾನೂನು ಸಮರ ಸಾರಲು ಮುಂದಾಗಿದ್ದಾರೆ. ಮಾರ್ಟಿನ್ ಪೋಸ್ಟರ್ಗಳಲ್ಲಿ ನಿರ್ದೇಶಕರ ಹೆಸರೇ ಮಂಗಮಾಯವಾಗಿದ್ದು, ಚಿತ್ರದ ನಿರ್ದೇಶಕನಾಗಿದ್ದರೂ ನನ್ನ ಹೆಸರು ಕೈಬಿಟ್ಟು ಪ್ರಚಾರ ನಡೆಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿನಿಮಾ ಪ್ರಮೋಷನ್ಗೆ ನನ್ನನ್ನು ಬಳಸಿಕೊಳ್ತಿಲ್ಲ, ನನ್ನ ಹೆಸರು ಇಲ್ಲದೆ ಸಿನಿಮಾ ಬಿಡುಗಡೆಗೆ ಅವಕಾಶ ನೀಡಬಾರದು. ಸಿನಿಮಾ ಬಿಡುಗಡೆಗೆ ತಡೆ ಕೋರಿ ಹೈಕೋರ್ಟ್ಗೆ ಅರ್ಜುನ್ ಅರ್ಜಿ ಸಲ್ಲಿಸಿದ್ದಾರೆ. ಕಳೆದ 2 ವರ್ಷಗಳಿಂದ ನಿರ್ದೇಶಕ ಮತ್ತು ನಿರ್ಮಾಪಕರ ನಡುವೆ ಕೋಲ್ಡ್ ವಾರ್ ಶುರುವಾಗಿತ್ತು. ಈ ಹಿಂದೆ ವಿಎಫ್ಎಕ್ಸ್ ವಿಚಾರದಲ್ಲಿ ಡೈರೆಕ್ಟರ್ ವಿರುದ್ಧ ಆರೋಪ ಮಾಡಿದ್ದಂಥ ಪ್ರೊಡ್ಯೂಸರ್ ಹಣ ವಂಚನೆ ವಿಚಾರದಲ್ಲಿ ಉದಯ್ ಮೆಹ್ತಾ ಕಂಪ್ಲೇಂಟ್ ಕೊಟ್ಟಿದ್ರು. ನಿರ್ಮಾಪಕ ಉದಯ್ ಮೆಹ್ತಾ ಸುದ್ದಿಗೋಷ್ಠಿಗಳಲ್ಲಿ ಎಲ್ಲವೂ ಸರಿ ಇದೆ ಎಂದು ಬಿಂಬಿಸಿಕೊಂಡಿದ್ದ ಸಿನಿಮಾ ಟೀಮ್ ಇದೀಗ ಮಾರ್ಟಿನ್ ನಿರ್ದೇಶಕ ಮತ್ತು ನಿರ್ಮಾಪಕರ ಜಟಾಪಟಿ ಬೀದಿಗೆ ಬಂದಿದೆ. ಇದೇ ಅಕ್ಟೋಬರ್ 11ಕ್ಕೆ ರಿಲೀಸ್ ಆಗಬೇಕಿದ್ದ ಪ್ಯಾನ್ ಇಂಡಿಯಾ ಮಾರ್ಟಿನ್ ಮೂವಿ, 100 ಕೋಟಿ ರೂಪಾಯಿ ಬಜೆಟ್ನ ಕನ್ನಡದ ಮಾರ್ಟಿನ್ ಸಿನಿಮಾಗೆ ಕಾಯುತ್ತಿದ್ದ ಧ್ರುವ ಸರ್ಜಾ ಫ್ಯಾನ್ಸ್ಗೆ ಬಿಗ್ ಶಾಕ್ ಎದುರಾಗಿದೆ. ಇದೇ ಅಕ್ಟೋಬರ್ 11ಕ್ಕೆ ರಿಲೀಸ್ ಆಗಬೇಕಿದ್ದ ಮಾರ್ಟಿನ್ ಸಿನಿಮಾ ಈಗ ಕಾನೂನು ವಿವಾದಕ್ಕೆ ಒಳಗಾಗಿದೆ. ತಮ್ಮದೇ ಚಿತ್ರದ ವಿರುದ್ಧ ನಿರ್ದೇಶಕ ಎಪಿ ಅರ್ಜುನ್ ಕಾನೂನು ಸಮರ ಸಾರಲು ಮುಂದಾಗಿದ್ದಾರೆ. ಬಿಡುಗಡೆಗೆ ಸಿದ್ಧವಾಗಿದ್ದ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಪೋಸ್ಟರ್ಗಳಲ್ಲಿ ನಿರ್ದೇಶಕರ ಹೆಸರೇ ಮಂಗಮಾಯವಾಗಿದೆ ಅಂತೆ. ಚಿತ್ರದ ನಿರ್ದೇಶಕನಾಗಿದ್ದರೂ ನನ್ನ ಹೆಸರು ಕೈಬಿಟ್ಟು ಪ್ರಚಾರ ನಡೆಸಿದ್ದಾರೆ ಎಂದು ಭುಗಿಲೆದ್ದಿದ್ದಾರೆ ಎಪಿ ಅರ್ಜುನ್. ಸಿನಿಮಾ ಪ್ರಮೋಷನ್ಗೆ ನನ್ನನ್ನು ಬಳಸಿಕೊಳ್ತಿಲ್ಲ, ನನ್ನ ಹೆಸರು ಇಲ್ಲದೆ ಸಿನಿಮಾ ಬಿಡುಗಡೆಗೆ ಅವಕಾಶ ನೀಡಬಾರದು. ಸಿನಿಮಾ ಬಿಡುಗಡೆಗೆ ತಡೆ ಕೋರಿ ಹೈಕೋರ್ಟ್ಗೆ ಅರ್ಜುನ್ ಅರ್ಜಿ ಸಲ್ಲಿಸಿದ್ದಾರಂತೆ. ಕಳೆದ 2 ವರ್ಷಗಳಿಂದ ನಿರ್ದೇಶಕ ಮತ್ತು ನಿರ್ಮಾಪಕರ ನಡುವೆ ಜಟಾಪಟಿ ಶುರುವಾಗಿತ್ತು. ಈ ಹಿಂದೆ ವಿಎಫ್ಎಕ್ಸ್ ವಿಚಾರದಲ್ಲಿ ಡೈರೆಕ್ಟರ್ ವಿರುದ್ಧ ಆರೋಪ ಮಾಡಿದ್ದಂಥ ಪ್ರೊಡ್ಯೂಸರ್ ಉದಯ್ ಮೆಹ್ತಾ ಹಣ ವಂಚನೆ ವಿಚಾರದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು. ಸುದ್ದಿಗೋಷ್ಠಿಗಳಲ್ಲಿ ಎಲ್ಲವೂ ಸರಿ ಇದೆ ಎಂದು ಬಿಂಬಿಸಿಕೊಂಡಿದ್ದ ಸಿನಿಮಾ ಟೀಮ್ ಇದೀಗ ಮಾರ್ಟಿನ್ ನಿರ್ದೇಶಕ ಮತ್ತು ನಿರ್ಮಾಪಕರ ನಡುವೆ ಜಟಾಪಟಿ ಬೀದಿಗೆ ಬಂದಿದೆ. ಇದೇ ಅಕ್ಟೋಬರ್ 11ಕ್ಕೆ ರಿಲೀಸ್ ಆಗಬೇಕಿದ್ದ ಪ್ಯಾನ್ ಇಂಡಿಯಾ ಮೂವಿ ಇದು. 100 ಕೋಟಿ ರೂಪಾಯಿ ಬಜೆಟ್ನ ಕನ್ನಡದ ಮಾರ್ಟಿನ್ ಸಿನಿಮಾಗೆ ಕಾಯುತ್ತಿದ್ದ ಧ್ರುವ ಸರ್ಜಾ ಫ್ಯಾನ್ಸ್ಗೆ ಈಗ ಬಿಗ್ ಶಾಕ್ ಎದುರಾಗಿದೆ.